ಗುಡ್ ನ್ಯೂಸ್ ರಾಜ್ಯದ ಎಲ್ಲ ಮಹಿಳೆಯರಿಗೆ ಇವತ್ತು ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೂ ಹೇಳ್ಬೋದು. ಪಂಚ ಯೋಜನೆಗಳಲ್ಲಿ ಒಂದಾಗಿರುವಂಥ ಶಕ್ತಿ ಯೋಜನೆಯಲ್ಲಿ ಸರ್ಕಾರದಿಂದ ಮತ್ತೊಂದು ಹೊಸ ಬಿಗ್ ಘೋಷಣೆ ಹೊರಬಿದ್ದಿದೆ ಅಂತಲೂ ಹೇಳ್ಬೋದು. ಹೌದು ವೀಕ್ಷಕರೇ, ಇನ್ಮೇಲೆ ನೀವು ಬಸ್ನಲ್ಲಿ ಪ್ರಯಾಣಿಸುವಾಗ ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣಿಸುವುದು ಇನ್ಮೇಲೆ ಬಂದ್ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ನೀವು ಬಸ್ ಹತ್ತಿದ ತಕ್ಷಣ ನಿಮ್ಮ ಕೈಗೆ ಇನ್ಮೇಲೆ ಡೈರೆಕ್ಟಾಗಿ ಟಿಕೆಟ್ ಸಹ ಬರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇಲ್ಲಿ ಸರ್ಕಾರ ಇನ್ಮೇಲೆ ಆಧಾರ್ ಕಾರ್ಡ್ ಜಾಗಕ್ಕೆ ಹೊಸ ಒಂದು ಡಿಜಿಟಲ್ ಸ್ಮಾರ್ಟ್ ಕಾರ್ಡ್ ಅನ್ನು ಕಡ್ಡಾಯವಾಗಿ ಯೂಸ್ ಮಾಡಬೇಕು ಅಂತ ಮಹತ್ವ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ ಅಂತಲೂ ಹೇಳ್ಬೋದು. ಹಾಗಿದ್ರೆ ಈ ಒಂದು ಹೊಸ ಸ್ಮಾರ್ಟ್ ಕಾರ್ಡ್ ಏನು, ಕೈಗೆ ಯಾವಾಗ ಸಿಗುತ್ತೆ, ಇನ್ಮೇಲೆ ಬಸ್ ಮೇಲೆ ಹತ್ತುವಾಗ ಆಧಾರ್ ಕಾರ್ಡ್ ಬಿಟ್ಟು ಮತ್ತೇನೆಲ್ಲ ತೋರಿಸ್ಬೇಕು, ಇದಕ್ಕೆ ಆನ್ಲೈನಲ್ಲಿ ಅರ್ಜಿ ಹೇಗೆ ಸಲ್ಲಿಸಬೇಕು ಮತ್ತು ಅಪ್ಲೈ ಯಾವಾಗ ಮಾಡಬೇಕು, ಏನೆಲ್ಲ ರೂಲ್ಸ್ ಇದೆ ಅದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ವಿಡಿಯೋ ಪ್ರತಿಯೊಬ್ಬ ಮಹಿಳೆಯರಿಗೂ ತುಂಬ ಇಂಪಾರ್ಟೆಂಟ್ ಆಗಲಿದೆ ಅಂತಲೂ ಹೇಳ್ಬೋದು. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಕೂಡ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಪಡಿತಾ ಇದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಹೌದು ವೀಕ್ಷಕರೇ, ಈಗೆಲ್ಲ ಯಾರೆಲ್ಲ ಮಹಿಳೆಯರು ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ, ಸೊ ಅಂಥವ್ರು ಇನ್ಮೇಲೆ ನೀವು ಆಧಾರ್ ಕಾರ್ಡ್ ಕಂಪ್ಲೀಟ್ ಆಗಿ ಬಂದ್ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ನೀವು ಬಸ್ನಲ್ಲಿ ಇನ್ಮೇಲೆ ಆಧಾರ್ ಕಾರ್ಡ್ ತೋರಿಸಿದ ತಕ್ಷಣ ನಿಮ್ಮ ಕೈಗೆ ಟಿಕೆಟ್ ಸಹ ಬರಲ್ಲ. ಈ ಒಂದು ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಉಚಿತ ಪ್ರಯಾಣ ಕೂಡ ಸಿಗುತ್ತೆ ಅಂತಲೂ ಹೇಳ್ಬೋದು. ಹಾಗಿದ್ರೆ ಏನಿದು ಹೊಸ ಸ್ಮಾರ್ಟ್ ಕಾರ್ಡ್ ನೋಡ್ತಾ ಹೋಗೋದಾದ್ರೆ, ಈ ಒಂದು ಯೋಜನೆ ಮಹಿಳಾ ಬಾಂಧವರೇ, ಶಕ್ತಿ ಯೋಜನೆಯಡಿ ಉಚಿತವಾಗಿ ಪ್ರಯಾಣಿಸುವಾಗ ಮಹಿಳೆಯರು ತಮ್ಮ ವಾಸ್ತವ ಸ್ಥಳದ ಅಸಲಿ ಗುರುತಿನ ಚೀಟಿ ಕಡ್ಡಾಯವಾಗಿ ತೋರಿಸಬೇಕಾಗಿತ್ತು. ಇದರಿಂದ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಮತ್ತೆ ಪ್ರತಿದಿನ ಓಡಾಡುವವರಿಗೆ ಕಾರ್ಡ್ ಕಳೆದು ಹೋಗುವ ಭೀತಿ ಇರುತ್ತಿತ್ತು. ಹಾಗಾಗಿ ಇದ್ದಕ್ಕಿದ್ದಂತೆ ಸಾರಿಗೆ ಇಲಾಖೆ ಕಂಪ್ಲೀಟ್ ಪರಿಹಾರ ಹುಡುಕಿದೆ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ಪ್ರತಿಯೊಬ್ಬ ಮಹಿಳಾ ಪ್ರಯಾಣಿಕರು ಪ್ರತ್ಯೇಕ ಶಕ್ತಿ ಸ್ಮಾರ್ಟ್ ಕಾರ್ಡ್ ನೀಡಲು ಮುಂದಾಗಿದೆ ಅಂತಲೂ ಹೇಳ್ಬೋದು. ಈ ಒಂದು ಕಾರ್ಡ್ ಬಂದ ಮೇಲೆ ನೀವು ಯಾವುದೇ ಅಸಲಿ ID ಕಾರ್ಡ್ ಅನ್ನು ತೋರಿಸುವ ಟೆನ್ಷನ್ ಇರೋದಿಲ್ಲ. ಯಾಕಪ್ಪ ಅಂದರೆ ಈ ಒಂದು ಕಾರ್ಡ್ ಇದ್ಮೇಲೆ ನಿಮ್ಮದೇ ಯಾವುದೇ ಒಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಇನ್ನಿತರ ಪ್ರೂಫ್ ಐಡಿಗಳನ್ನ ತೋರಿಸುವಂಥ ಅಗತ್ಯವೇ ಇಲ್ಲ. ಈ ಒಂದು ಕಾರ್ಡ್ ಇದ್ದರೆ ಸಾಕು, ಇನ್ಮೇಲೆ ನೀವು ಫ್ರೀ ಬಸ್ನಲ್ಲಿ ಆರಾಮಾಗಿ ಓಡಾಡ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಇದೊಂದು ಶಕ್ತಿ ಯೋಜನೆಯ ಹೊಸ ಒಂದು ಯೋಜನೆ ಅಂತಲೂ ಹೇಳ್ಬೋದು. ಅಷ್ಟೇ ಅಲ್ಲದೆ ಪ್ರಸ್ತುತ ಮಹಿಳೆಯರು ಬಸ್ ಹತ್ತಿದ ತಕ್ಷಣ ನಿಮ್ಮ ಅಸಲಿ ಆಧಾರ್ ಕಾರ್ಡ್ ದಾಖಲೆಗಳನ್ನ ಹುಡುಕಿ ಕಂಡಕ್ಟರ್ಗೆ ತೋರಿಸಿ 0 ಟಿಕೆಟ್ ಪಡಿಬೇಕಾಗಿತ್ತು. ಆದರೆ ಈ ಒಂದು ಹೊಸ ಕಾರ್ಡ್ ಬಾರ್ ಬಂದ ಮೇಲೆ ಈ ಒಂದು QR ಕೋಡ್ ಇರುತ್ತೆ ಈ ಒಂದು ಕಾರ್ಡ್ನಲ್ಲಿ. ಕಂಡಕ್ಟರ್ ಬಳಿ ಇರುವಂಥ ಅವರ ಒಂದು ಮೀಟರ್ ಮಿಷಿನಿಂದ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ಜಸ್ಟ್ ಅಂತ ಒಂದು ವಿತಿನ್ ಸೆಕೆಂಡಲ್ಲೇ ನಿಮಗೆ 0 ಟಿಕೆಟ್ ಒಂದು ಬಿಲ್ ಸಹ ಬರುತ್ತೆ ಅಂತಲೂ ಹೇಳ್ಬೋದು. ಇದರಿಂದ ನಿಮ್ಮ ಸಮಯ ಕೂಡ ಉಳಿಯುತ್ತೆ, ಬಸ್ನಲ್ಲಿ ಟಿಕೆಟ್ ಕೊಡುವ ಪ್ರಕ್ರಿಯೆ ಕೂಡ ಇನ್ನೂ ಕೂಡ ಅತಿ ಸುಲಭವಾಗುತ್ತೆ ಅನ್ನೋ ಒಂದು ಪ್ಲಾನ್ ಮುಖಾಂತರ ಈ ಒಂದು ಹೊಸ ಕಾರ್ಡ್ನ ಹೊಸದಾಗಿ ತರ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ನಿಮ್ಮ ಪ್ರಕಾರ ಈ ಒಂದು ಕಾರ್ಡ್ ತಂದರೆ ತುಂಬ ಒಳ್ಳೆಯದಾ ಇಲ್ವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಕರ್ನಾಟಕದ ಕಾಯಂ ನಿವಾಸಿಯಾಗಿರುವಂಥ ಪ್ರತಿಯೊಬ್ಬ ಮಹಿಳೆಯೂ ಈ ಒಂದು ಸ್ಮಾರ್ಟ್ ಕಾರ್ಡ್ ಪಡೆಯಲು ಅರ್ಹರಾಗಿರುತ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು, ಉದ್ಯೋಗ ವ್ಯವಸ್ಥೆ ಮಹಿಳೆಯರು ಸೇರಿದಂತೆ ಎಲ್ಲರಿಗೂ ಈ ಒಂದು ಕಾರ್ಡ್ ಸಿಗಲಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸಾರಿಗೆ ಇಲಾಖೆಯು ಇದಕ್ಕಾಗಿ ಪ್ರತ್ಯೇಕ ಪೋರ್ಟಲ್ ಅಥವಾ ಸೇವಾ ಸಿಂಧು ಮೂಲಕ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ ಅಂತಲೂ ಹೇಳ್ಬೋದು. ಮಹಿಳೆಯರು ತಮ್ಮ ಇತ್ತೀಚಿನ ಫೋಟೋ ಮತ್ತು ವಾಸ್ತವ ಸ್ಥಳದ ಗುರುತಿನ ಚೀಟಿಯ ವಿವರಗಳನ್ನ ನೀಡಿ ಈ ಒಂದು ಸ್ಮಾರ್ಟ್ ಕಾರ್ಡ್ಗೆ ನೋಂದಾಯಿಸಬೇಕಾಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಕಾರ್ಡ್ನ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಮುಂದಿನ ತಿಂಗಳಿಂದ ಈ ಒಂದು ಕಾರ್ಡ್ ಫೆಸಿಲಿಟಿ ಬರುವಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದರೆ ನೀವು ಫ್ರೀ ಬಸ್ನಲ್ಲಿ ಓಡಾಡ್ತಾ ಇದ್ದರೆ ಮುಂದಿನ ತಿಂಗಳಿಂದ ಈ ಒಂದು ಕಾರ್ಡ್ ತೋರಿಸುವಂತಹ ರೂಲ್ಸ್ ಕೂಡ ಬರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಕಾರ್ಡ್ನ ರೆಡಿ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಆದಷ್ಟು ಬೇಗ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ಗೆ ಅಪ್ಲೈ ಕೂಡ ಮಾಡ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲಾಖೆ ಇತ್ತೀಚಿನ ಪ್ರಕಟಣೆಯ ಪ್ರಕಾರ ಈಗಾಗಲೇ ಸ್ಮಾರ್ಟ್ ಕಾರ್ಡ್ ತಂತ್ರಜ್ಞಾನ ಪ್ರಾಯೋಜಿಕ ಸಿದ್ಧತೆ ಕೂಡ ಕೊನೆಯ ಹಂತದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಶೀಘ್ರದಲ್ಲೇ ಅಧಿಕೃತವಾಗಿ ಅರ್ಜಿ ಸಲ್ಲಿಕೆ ದಿನಾಂಕ ಪ್ರಕಟಿಸಲಾಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಆದ ಪ್ರಮುಖ ಮಾರ್ಗಗಳಲ್ಲಿ ಮತ್ತು ನಗರ ಭಾಗದಲ್ಲಿ ಇದರ ವಿವರಣೆ ಕೂಡ ಆರಂಭವಾಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆದಂತರ ರಾಜ್ಯಾದ್ಯಂತ ಕಂಪ್ಲೀಟ್ ಆಗಿ ಜಾರಿಗೆ ತರಲು ಸರ್ಕಾರ ಕೂಡ ಪ್ಲಾನ್ ಮಾಡ್ತಾ ಇದೆ ಅಂತಲೂ ಹೇಳ್ಬೋದು. ಹಾಗಿದ್ರೆ ಈ ಒಂದು ಹೊಸ ಯೋಜನೆ ಪ್ರಕಾರ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ? ಮುಂಚೆ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಲ್ಲಿ ಓಡಾಡೋದು ತುಂಬ ಚೆನ್ನಾಗಿತ್ತು, ಅಥವಾ ಈ ಒಂದು ಸ್ಮಾರ್ಟ್ ಕಾರ್ಡ್ನ ತೋರಿಸಿ ನಾವು ಓಡಾಡೋದು ತುಂಬ ಚೆನ್ನಾಗಿರುತ್ತಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇದು ಕೇವಲ ಮಹಿಳೆಯರಿಗೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗಂಡು ಮಕ್ಕಳು, ಪುರುಷರಿಗೆ ಯಾವುದೇ ರೀತಿಯ ಫ್ರೀ ಬಸ್ ಇಲ್ಲ, ಕೇವಲ ಮಹಿಳೆಯರಿಗೆ ಮಾತ್ರ ಇಲ್ಲಿ ಉಚಿತ ಪ್ರಯಾಣ ಅಂತಲೂ ಹೇಳ್ಬೋದು. ಈ ಒಂದು ಕಾರ್ಡ್ ಹೆಣ್ಮಕ್ಳಿಗೆ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಮುಂದೆ ಬಸ್ಗಳಲ್ಲಿ ದಾಖಲೆ ತೋರಿಸಿ ಕಿರಿಕಿರಿ ತಪ್ಪಿಸೋಕೆ ಸರ್ಕಾರ ತರ್ತಿರೋ ಈ ಒಂದು ಸ್ಮಾರ್ಟ್ ಕಾರ್ಡ್ ನಿರ್ಧಾರ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ಉಪಯುಕ್ತ ಮಾಹಿತಿ ಬಸ್ನಲ್ಲಿ ಓಡಾಡೋ ನಿಮ್ಮ ಮನೆ ಮಹಿಳೆಯರಿಗೂ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ವಾಟ್ಸಪ್ನಲ್ಲಿ ಈಗಲೇ ಶೇರ್ ಮಾಡಿ. ಅಷ್ಟೇ ಅಲ್ಲದೆ ದಿನನಿತ್ಯದ ಇಂಥದೇ ನಿಖರವಾದ ಮಾಹಿತಿಗೆ ನಮ್ಮ ಯೋಜನಾ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.